ಆತ್ಮೀಯ ಸ್ನೇಹಿತರೆ, ಕನ್ನಡ ಸಕ್ಸಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು ಜನಗಣತಿ 2026ಕ್ಕೆ ಸಂಬಂಧಪಟ್ಟ ಹಾಗೆ ಹಂತ 1ರಲ್ಲಿ ಕೇಳಲಾಗುವಂತಹ 33 ಪ್ರಶ್ನೆಗಳನ್ನು ತಿಳಿದುಕೊಳ್ಳೋಣ. ತಮಗೆಲ್ಲ ತಿಳಿದಿರುವಂತೆ ಪ್ರತಿ 10 ವರ್ಷಕ್ಕೊಮ್ಮೆ ನಡೆಯುವಂತಹ ಜನಗಣತಿ ಕಾರ್ಯವು ಕೋವಿಡ್ನ ವತಿಯಿಂದ 2021ರಲ್ಲಿ ನಡೆಯಬೇಕಿತ್ತು. ಆದರೆ ಕಾರಣಾಂತರಗಳಿಂದ ಮುಂದೂಡಲ್ಪಟ್ಟು 2026ರಿಂದ 2027ರವರೆಗೆ 2 ಹಂತಗಳಲ್ಲಿ ಈ ಒಂದು ಪ್ರಕ್ರಿಯೆ ನಡೆಯಲಿದೆ. ಅದರಂತೆ ಈಗ ಆರಂಭ ಹಂತದಲ್ಲಿ ಮನೆಪಟ್ಟಿ ತಯಾರಿಕೆ ಎನ್ನುವಂಥ ಹಂತ 1ರ ಪ್ರಕ್ರಿಯೆ ನಡೆಯಲಿದೆ. ಅದರಲ್ಲಿ ಪ್ರತಿ ಮನೆಗಳಿಗೆ ಭೇಟಿ ನೀಡಿ ಗಣತಿದಾರರು ಪ್ರತಿ ಮನೆಯ ಸದಸ್ಯರಿಗೆ ಕೇಳಲಾಗುವಂಥ 33 ಪ್ರಶ್ನೆಗಳು ಯಾವುವು ಅನ್ನೋದಕ್ಕೆ ಭಾರತದ ಜನಗಣತಿ ಆಯೋಗವು ಪ್ರಕಟಣೆಯನ್ನು ಹೊರಡಿಸಿದ್ದು, ಆ ಪ್ರಶ್ನೆಗಳು ಯಾವುವು ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಕಟ್ಟಡ ಸಂಖ್ಯೆ. ಈ ಒಂದು ಕಟ್ಟಡ ಸಂಖ್ಯೆಯನ್ನು ಪುರಸಭೆ ಅಥವಾ ಸ್ಥಳೀಯ ಪ್ರಾಧಿಕಾರ ಇವರು ನಿಮ್ಮ ಮನೆಗೆ ಪ್ರತಿ ಕಟ್ಟಡಕ್ಕೂ ಸಮೇತ ಕಟ್ಟಡ ಸಂಖ್ಯೆಯನ್ನು ಕೊಟ್ಟಿರ್ತಾರೆ. ಅವುಗಳನ್ನು ನಮೂದಿಸಿ ಗಣತಿದಾರರು ಕಟ್ಟಡ ಸಂಖ್ಯೆಯ ಆಧಾರಿತವಾಗಿ ಜನಗಣತಿ ಮನೆ ಸಂಖ್ಯೆಯನ್ನು ಗುರುತಿಸಿಕೊಳ್ತಾರೆ. ಎರಡನೇ ಪ್ರಶ್ನೆ ಬಂದು ಜನಗಣತಿ ಮನೆ ಸಂಖ್ಯೆ. ಕಟ್ಟಡ ಸಂಖ್ಯೆ 1 ಅಂತ ಕೊಟ್ಕೊಂಡಿದ್ದಾರೆ ಅಂತ ಒಂದು ಮನೆಗಿದ್ರೆ, ಅಲ್ಲಿ ಜನಗಣತಿಗೆ ಒಳಪಡುವಂತಹ ಮನೆಯಾಗಿದ್ದರೆ ಅದಕ್ಕೆ ಜನಗಣತಿ ಮನೆ ಸಂಖ್ಯೆ ಆಪ್ನಲ್ಲಿ ಆಟೋಮೆಟಿಕ್ ಆಗಿ ಜನರೇಟ್ ಆಗುತ್ತೆ. ಇನ್ನು ಮೂರನೇ ಪ್ರಶ್ನೆ ಬಂದು ಜನಗಣತಿ ಮನೆಯ ನೆಲದ ಪ್ರಧಾನ ವಸ್ತು, ಅಂದರೆ ತಾವು ವಾಸಿಸುತ್ತಿರುವಂಥ ಮನೆಗೆ ನೆಲಕ್ಕೆ ಹಾಕಿರುವಂಥ ಪ್ರಧಾನ ವಸ್ತು ಯಾವುದು, ಅಂದರೆ ಅದು ಸಿಮೆಂಟಾ, ಕಡಪಾನ ಅಥವಾ ಟೈಲ್ಸಾ ಏನು ಅನ್ನುವಂಥದ್ದನ್ನು ತಾವು ಉತ್ತರಿಸಬೇಕಾಗಿರುತ್ತೆ. ಹಾಗೆಯೇ ಪ್ರಶ್ನೆ ಸಂಖ್ಯೆ 4 ಮನೆಯ ಮುಖ್ಯಸ್ಥರ ಹೆಸರು, ಅದಾದಮೇಲೆ ಮನೆಯ ಮುಖ್ಯಸ್ಥನ ಲಿಂಗ, ಹಾಗೆಯೇ ಮನೆಯ ಮುಖ್ಯಸ್ಥರು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅಥವಾ ಇತರೆ ವರ್ಗಕ್ಕೆ ಸೇರಿದವರೇ. ಅಂದರೆ ಇಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದವರಾಗಿದ್ದರೆ ಪರಿಶಿಷ್ಟ ಜಾತಿಯವರನ್ನು ಗುರುತಿಸ್ಕೊಳ್ತಾರೆ, ಪರಿಶಿಷ್ಟ ಪಂಗಡ ಅಥವಾ ಇತರೆ ವರ್ಗಕ್ಕೆ ಸೇರಿದವರೇ ಎಂಬುದಕ್ಕೆ ಪ್ರಶ್ನೆಗಳನ್ನು ಕೇಳ್ತಾರೆ. ಇದು ಆರಂಭದ 6 ಪ್ರಶ್ನೆಗಳು ತಮ್ಮ ಮನೆಗಳಿಗೆ ಸಂಬಂಧಪಟ್ಟ ಹಾಗೆ ಗಣತಿದಾರರು ಪ್ರಶ್ನೆಯನ್ನು ಮಾಡ್ತಾರೆ. ಅಂದರೆ ಮನೆ ಸಂಖ್ಯೆ ಆಟೋಮೆಟಿಕಲಿ ಜನರೇಟ್ ಆಗುತ್ತೆ. ಆ ಮನೆಯಲ್ಲಿ ನಿರ್ದಿಷ್ಟವಾದಂಥ ಮನೆಯಲ್ಲಿ ಎಷ್ಟು ಜನ ವಾಸ ಮಾಡ್ತಾ ಇದ್ದಾರೆ, ಹಾಗೆಯೇ ಮನೆಯ ಮುಖ್ಯಸ್ಥನ ಹೆಸರೇನು, ಆತ ಗಂಡು ಹೆಣ್ಣು, ಹಾಗೆಯೇ ಆ ಕುಟುಂಬದ ಮುಖ್ಯಸ್ಥನು ಯಾವ ಜಾತಿಗೆ ಸೇರಿದವನು ಅನ್ನೋದಕ್ಕೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಇತರೆ ವರ್ಗಕ್ಕೆ ಸೇರಿದವರು ಅಂತ ಕೇಳಲಾಗುತ್ತೆ. ಮುಂದಿನ ಪ್ರಶ್ನೆಗಳು ಅಂದರೆ 7ನೇ ಪ್ರಶ್ನೆ ಮಾಲೀಕತ್ವದ ಸ್ಥಿತಿ. ಅಂದರೆ ತಾವು ವಾಸ ಮಾಡ್ತಿರುವಂಥ ಮನೆ ಸ್ವಂತದ್ದ, ಬಾಡಿಗೆದ, ಅಥವಾ ಇಲ್ಲಿ ಬಾಡಿಗೆಯ ಮನೆಯನ್ನು ಹೊಂದಿದ್ದು ತಮ್ಮ ಮೂಲ ಸ್ಥಳದಲ್ಲಿ ಸ್ವಂತ ಮನೆಯನ್ನು ಹೊಂದಿದ್ದೀರಾ ಅನ್ನುವಂತಹ ಪ್ರಶ್ನೆಯನ್ನು ಒಳಗೊಂಡಿರುವಂಥದ್ದು 7ನೇ ಪ್ರಶ್ನೆಯಾಗಿರುತ್ತೆ, ಮಾಲೀಕತ್ವದ ಸ್ಥಿತಿ. ಇನ್ನು ಮುಂದಿನ ಪ್ರಶ್ನೆ 8ನೇ ಪ್ರಶ್ನೆ ಬಂದು ಮನೆಯವರು ಮಾತ್ರ ಹೊಂದಿರುವಂಥ ವಾಸದ ಕೋಣೆಗಳ ಸಂಖ್ಯೆ. ತಮ್ಮ ಮನೆಯಲ್ಲಿ ಎಷ್ಟು ಕೋಣೆಗಳಿದ್ದಾವೆ, ಅದರಲ್ಲಿ ವಾಸದ ಕೋಣೆಗಳು ಎಷ್ಟು ಅನ್ನೋದನ್ನು ಪ್ರಶ್ನೆಯಾಗಿ ಕೇಳಲಾಗುತ್ತೆ. ಇನ್ನು ಮನೆಯಲ್ಲಿ ವಾಸಿಸುತ್ತಿರುವಂಥ ವಿವಾಹಿತ ದಂಪತಿಗಳ ಸಂಖ್ಯೆ, ಅಂದರೆ ಒಂದು ಕುಟುಂಬದಲ್ಲಿ ಒಂದು 8-10 ಜನ ಇರ್ಬೋದು ಅಥವಾ 6 ಜನ ಇರ್ಬೋದು, ಅದರಲ್ಲಿ ವಿವಾಹಿತ ದಂಪತಿಗಳ ಸಂಖ್ಯೆ ಎಷ್ಟು. ಅದೇ ರೀತಿ ಕುಡಿಯುವ ನೀರಿನ ಮುಖ್ಯ ಮೂಲ ಯಾವುದು, ತಾವು ಮನೆಗೆ ಕುಡಿಯುವ ನೀರನ್ನು ಏನು ಬಳಸ್ತಾ ಇರ್ತೀರಿ ಅದು ಪ್ರಧಾನ ಮೂಲ ಯಾವುದು, ಯಾವ ರೂಪದಲ್ಲಿ ತಾವು ಮನೆಗೆ ಅದು ಕುಡಿಯುವ ನೀರಿನ ಮೂಲ ಬರುತ್ತೆ. ಅದರಂತೆಯೇ ಕುಡಿಯುವ ನೀರಿನ ಮೂಲಗಳ ಲಭ್ಯತೆ ಏನು ಅನ್ನುವಂಥದ್ದು. ಅದಾದ ನಂತರ ಬೆಳಕಿನ ಮೂಲ, ಮನೆಗೆ ಬಳಸಿರುವಂಥ ಬೆಳಕೇನಿದೆ ಅದು ವಿದ್ಯುತ್ ಸಂಪರ್ಕನ ಏನು ಅನ್ನುವಂಥದ್ದನ್ನು ಪ್ರಶ್ನೆಯಾಗಿ ಕೇಳ್ತಾರೆ. ಇನ್ನು ಅದರ ನಂತರ 13ನೇ ಪ್ರಶ್ನೆ ಬಂದು ಶೌಚಾಲಯಕ್ಕೆ ಪ್ರವೇಶ, ಅಂದರೆ ಶೌಚಾಲಯ ಮನೆಯಿಂದ ಹೊರಗಡೆ ಇದೆಯಾ ಒಳಗಡೆ ಇದೆಯಾ ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟ ಹಾಗೆ ಈ ಪ್ರಶ್ನೆಯನ್ನು ಕೇಳ್ತಾರೆ. ಇನ್ನು ಶೌಚಾಲಯದ ಪ್ರಕಾರ, ಯಾವ ರೀತಿಯ ಶೌಚಾಲಯವನ್ನು ಹೊಂದಿದ್ದೀರಿ ಅನ್ನುವಂಥದ್ದನ್ನು ಪ್ರಶ್ನೆಯಾಗಿ ಕೇಳ್ತಾರೆ. ಇನ್ನು ತ್ಯಾಜ್ಯ ನೀರಿನ ಔಟ್ಲೆಟ್, ಅಂದರೆ ತಮ್ಮ ಮನೆಯಿಂದ ಹೊರಡಿರುವಂಥ ತ್ಯಾಜ್ಯ ನೀರು ಯಾವ ರೀತಿ ಅದು ವಿಲೇವಾರಿ ಆಗುತ್ತೆ ಅನ್ನುವಂಥ ಪ್ರಶ್ನೆ ಒಂದಾಗಿರುತ್ತೆ. ಇನ್ನು ಸ್ನಾನದ ಸೌಲಭ್ಯದ ಲಭ್ಯತೆ ಹೇಗಿದೆ, ಅಡುಗೆ ಮನೆ ಮತ್ತು LPG PNG ಸಂಪರ್ಕದ ಲಭ್ಯತೆ. ಅಡುಗೆ ಮನೆ LPG ಸಂಪರ್ಕ ಮನೆಯಿಂದ ಹೊರಗಿದೆಯಾ, ಮನೆಯ ಒಳಭಾಗದಲ್ಲಿದೆಯಾ ಅನ್ನುವಂಥದ್ದನ್ನು ಸಂಬಂಧಪಟ್ಟ ಹಾಗೆ ಈ ಪ್ರಶ್ನೆ ಇರುತ್ತೆ. ಇನ್ನು ಅಡುಗೆಗೆ ಬಳಸುವಂಥ ಪ್ರಮುಖ ಇಂಧನ ಯಾವುದು, ಯಾವ ರೂಪದ ಇಂಧನವನ್ನು ಬಳಸ್ತೀರಿ, ಅದು PNG ಇರ್ಬೋದು, LPG ಇರ್ಬೋದು, ಸೌದೆ ಇರ್ಬೋದು, ಯಾವ ರೂಪದ ಇಂಧನವನ್ನು ತಾವು ತಮಗೆ ಅಡುಗೆಗೋಸ್ಕರ ಬಳಸ್ತೀರಿ ಅನ್ನುವಂಥದ್ದು 18ನೆಯ ಪ್ರಶ್ನೆಯಾಗಿರುತ್ತೆ. ಹೀಗೆ ಮನೆಗಳಿಗೆ ಸಂಬಂಧಪಟ್ಟ ಹಾಗೆ ಮೂಲ ಪ್ರಶ್ನೆಗಳಿದ್ದಾವೆ. ಆ ಮೂಲ ಪ್ರಶ್ನೆಗಳನ್ನು ಆಧಾರಿತವಾಗಿ
33 ಪ್ರಶ್ನೆಗಳನ್ನು ರೂಪಿಸಿರ್ತಾರೆ. ಆ 33 ಪ್ರಶ್ನೆಗಳನ್ನು ಸಮೇತ ಮನೆಗೆ ಸಂಬಂಧಿಸಿದಂತೆ ಈ ಬಾರಿ ಹಂತ 1ರಲ್ಲಿ ತಮಗೆ ಪ್ರಶ್ನೆಗಳನ್ನು ಮಾಡ್ತಾರೆ. ಇನ್ನು ಹಂತ 2 ಬಂದಾಗ ತಮಗೆ ಪ್ರತ್ಯೇಕ ಸದಸ್ಯರ ವಿವರಗಳನ್ನು ದಾಖಲಿಸಿಕೊಳ್ತಾರೆ. ಇದಾದ ನಂತರ ಮುಂದಿನ ಪ್ರಶ್ನೆ ರೇಡಿಯೋ ಅಥವಾ ಟ್ರಾನ್ಸಿಸ್ಟರ್. ರೇಡಿಯೋ ಅಥವಾ ಟ್ರಾನ್ಸಿಸ್ಟರನ್ನು ಯಾವ ರೂಪದಲ್ಲಿ ತಾವು ಕೇಳ್ತೀರಿ? ಅದು ಮೊಬೈಲ್ ಸಂಪರ್ಕದ ಮೂಲಕನ, ಟಿ ವಿ ಮುಖಾಂತರನ, ಯಾವ ರೀತಿ ರೇಡಿಯೋವನ್ನು ತಾವು ಕೇಳ್ತೀರಿ? ಇನ್ನು ದೂರದರ್ಶನವನ್ನು ಹೊಂದಿದ್ದೀರಾ? ಅದಲ್ಲದೆ ಇಂಟರ್ನೆಟ್ ಪ್ರವೇಶ ಯಾವ ರೀತಿ ಇದೆ? ಇಂಟರ್ನೆಟ್ ಸೌಲಭ್ಯ ಇದೆಯಾ? ಲ್ಯಾಪ್ಟಾಪ್ ಕಂಪ್ಯೂಟರ್ಗಳನ್ನು ಮನೆಯಲ್ಲಿ ಹೊಂದಿದ್ದೀರಾ? ಸ್ಥಿರ ದೂರವಾಣಿ ಅಥವಾ ಲ್ಯಾಂಡ್ಲೈನ್ ಅಂತ ಏನು ಕರಿತೀವಿ, ಲ್ಯಾಂಡ್ಲೈನ್ ಇರ್ಬೋದು, ಸ್ಮಾರ್ಟ್ಫೋನ್ ಇರ್ಬೋದು, ಮೊಬೈಲ್ ಫೋನ್ ಇರ್ಬೋದು, ಇದರಲ್ಲಿ ಯಾವ ರೀತಿಯ ತಾವು ದೂರವಾಣಿ ಸಂಪರ್ಕವನ್ನು ಹೊಂದಿದ್ದೀರಿ ಎನ್ನುವಂತಹ ಒಂದು ಪ್ರಶ್ನೆ ಇರುತ್ತೆ. ಇದಾದ ನಂತರ ತಾವು ಹೊಂದಿರುವಂತಹ ಸೈಕಲ್ ಇರ್ಬೋದು, ಸ್ಕೂಟರ್ ಇರ್ಬೋದು, ಮೋಟರ್ ಸೈಕಲ್ ಇರ್ಬೋದು, ಮೊಪೆಡ್ ಇರ್ಬೋದು, ಇವನ್ನು ಹೊಂದಿದ್ದೀರೋ ಇಲ್ಲವೋ, ಹೊಂದಿದ್ದರೆ ಎಷ್ಟು ಸಂಖ್ಯೆಯಲ್ಲಿ ಅವು ಇದ್ದಾವೆ ಅನ್ನೋದನ್ನು ಕೂಡ ಅವರು ದಾಖಲಿಸಿಕೊಳ್ತಾರೆ. ಈ ಎಲ್ಲ ಜನಗಣತಿ ಪ್ರಕ್ರಿಯೆಯಲ್ಲಿ ನಡೆಯುವಂಥದ್ದು ಆನ್ಲೈನ್ ಪ್ರಕ್ರಿಯೆ ಆಗಿದ್ದು, ನಿಗದಿತವಾದಂತಹ ನಿರ್ದಿಷ್ಟಪಡಿಸಿದ ಆ್ಯಪ್ನಲ್ಲಿ ಈ ಎಲ್ಲ ಪ್ರಶ್ನೆಗಳು ಡಿಸ್ಪ್ಲೇ ಆಗ್ತವೆ. ಪ್ರತಿ ಮನೆಗೆ ಭೇಟಿ ನೀಡಿದಾಗ ಗಣತಿದಾರರು ಆ ಪ್ರಶ್ನೆಗಳನ್ನು ಮನೆಯ ಸದಸ್ಯರಿಗೆ ಕೇಳುವ ಮೂಲಕ ಅವರು ನೀಡಿದಂತಹ ಉತ್ತರಗಳನ್ನು ಅವರು ಇಲ್ಲಿ ಸೇರಿಸ್ಕೊಳ್ತಾರೆ. ಇದಾದ ಮೇಲೆ ಕಾರು, ಜೀಪು, ವ್ಯಾನ್ ಎಷ್ಟಿದಾವೆ ಅನ್ನೋದನ್ನು, ಹಾಗೆಯೇ ಮನೆಯಲ್ಲಿ ಸೇವಿಸುವ ಪ್ರಮುಖ ಆಹಾರ ಧಾನ್ಯ ಯಾವುದು, ಅದು ರಾಗಿನೋ, ಜೋಳನೋ, ಅಕ್ಕಿನೋ, ಯಾವುದನ್ನು ಪ್ರಮುಖ ಆಹಾರ ಧಾನ್ಯವಾಗಿ ಬಳಸ್ತೀರಿ? ಇದೆಲ್ಲ ಕೇಳಿದ ನಂತರ ಕೊನೆಯದಾಗಿ ತಮ್ಮ ಮೊಬೈಲ್ ಸಂಖ್ಯೆಯನ್ನು ಕೇಳ್ತಾರೆ. ಮೊಬೈಲ್ ಸಂಖ್ಯೆಯನ್ನು ತಾವು ಹೇಳಬೇಕಾಗುತ್ತೆ. ಇದು ಜನಗಣತಿಗೆ ಸಂಬಂಧಿಸಿದಂಥ ಸಂವಹನಗಳಿಗೆ ಮಾತ್ರ ಬೇಕಾಗುವಂಥದ್ದು. ಈ ರೀತಿ 30 ಪ್ರಶ್ನೆಗಳನ್ನು ಕೇಳುವ ಮೂಲಕ ಈ ಬಾರಿಯ ಹಂತ 1ರ ಜನಗಣತಿ ಪ್ರಕ್ರಿಯೆಯನ್ನು ಮಾಡ್ತಾರೆ. ಹಾಗಾಗಿ ಪ್ರತಿಯೊಬ್ಬರು ಸಮೇತ ಈ ಪ್ರಶ್ನೆಗಳನ್ನು ಅರಿತುಕೊಂಡು ಬಂದಾಗ ಗಣತಿದಾರರಿಗೆ ಸಂಪೂರ್ಣ ಮಾಹಿತಿಯನ್ನು ಕೊಡುವ ಮೂಲಕ ದೇಶದ ಅಭಿವೃದ್ಧಿಗೆ ಈ ಒಂದು ಜನಗಣತಿಗೆ ಸಹಕರಿಸಬೇಕಾಗಿ ಕೇಳಿಕೊಳ್ಳಲಾಗಿದೆ.